ಟಿ, MBA, MCA ಈ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಿದ್ರಿ. ಸೊ ಲಾಸ್ಟ್ ಇಯರ್ ನೋಡಿದ್ರೆ PGCET ಬರೆದು 40 to 45 ಡೇಸ್ ಆದಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ ಇಯರು ಅಷ್ಟೇ. ಮೇ ಬಿ ರಿಸಲ್ಟ್ ಬಂದುಬಿಟ್ಟು ಈ ಜುಲೈ ಲಾಸ್ಟ್ ವೀಕಲ್ಲಿ ಬರ್ಬೋದು. ಸೊ ರಿಸಲ್ಟ್ ಬಂದಮೇಲೆ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಆ್ಯಂಡ್ ಇದೇ ಥರ ಯಾವಾಗ ರಿಸಲ್ಟ್ ಬಂದಮೇಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಟಾಪ್ 50 ಕಾಲೇಜಸ್ ಯಾವ್ದು ಅಂಡರ್ PGCETಯಲ್ಲಿ ಈ ಥರ ಎಲ್ಲ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವೆಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನಾನು ಅಪ್ಡೇಟ್ ಮಾಡೋದಕ್ಕಾಗುತ್ತೆ. ಬಿಕಾಸ್ ಜಾಸ್ತಿ ಜನ ನೋಡಿದ್ರೆ ಎನ್ಕರೇಜ್ ಮಾಡಿದ್ರೆ ಕೂಡ ನಮಗೂ ಕೂಡ ಅಪ್ಡೇಟ್ ಮಾಡೋದಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಯಾರೇ 2027 PGCET ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಕ್ಲಾಸಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಬರೀ PGCET ಅಲ್ಲ, ಇನ್ನೂ ಸುಮಾರು ಎಕ್ಸಾಮ್ಗಳು ಇದೆ MBA ಎಂಟ್ರೆನ್ಸ್ ಎಕ್ಸಾಮ್ಗೆ. ಸೊ ಅದನ್ನೆಲ್ಲ ಕನ್ನಡದಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಷ್ಟು ಜನ ಯಾರು ಕನ್ನಡದಲ್ಲಿ ವಿಡಿಯೋ ಮಾಡಿಲ್ಲ. ಅದಕ್ಕೋಸ್ಕರ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ PGCET ರಿಸಲ್ಟ್ ಮೇ ಬಿ ಜುಲೈ ಈ ಮಂತು ಎಂಡಿಂಗಲ್ಲಿ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಅದಾದಮೇಲೆ ರಿಸಲ್ಟ್ ಬಂದಾದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ, ನೀವು ಕಾಲೇಜ್ ಸೆಲೆಕ್ಷನ್ನು, ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆಲ್ಲ ಇನ್ನೂ 3 ಮಂತ್ಸ್ ಆಗುತ್ತೆ. ಸೊ ರೌಂಡ್ 1, ರೌಂಡ್ 2 ಆ್ಯಂಡ್ ರೌಂಡ್ 3 ಮಾಡಿದ್ರೆ ಕೂಡ ಇದೆಲ್ಲ ಮುಗಿಸಿ ನೀವು ಕಾಲೇಜ್ಗೆ ಹೋಗೋಷ್ಟರಲ್ಲಿ ಇನ್ನೂ 3 ಮಂತ್ಸ್ ಆಗುತ್ತೆ. ಆ 3 ಮಂತ್ಸ್ನ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಬಿಕಾಸ್ MBA ಅಲ್ಲಿ ನಿಮಗೆ 6 ಮಂತ್ಸ್ ಆಫ್ ಇಂಟರ್ನ್ಶಿಪ್ ಇರುತ್ತೆ. ಆಬ್ವಿಯಸ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತಂದರೆ ಒಂಚೂರು ಏನಾದ್ರೂ ಕೂಡ ಸ್ಕಿಲ್ಸ್ ಕಲಿಬೇಕು. ಆಲ್ಮೋಸ್ಟ್ ಆಲ್ ಸ್ಕಿಲ್ಸ್ ನಿಮ್ಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ಆ್ಯಂಡ್ ನಾನು ಅಷ್ಟೇ ಸ್ಕಿಲ್ಸ್ ಯಾವ ಥರ ಒಂದು ಫ್ರೀ ಆ್ಯಪ್ ಇದೆ, ಇನ್ಫೋಸಿಸ್ ಅವ್ರು ಬಿಟ್ಟಿದ್ದಾರೆ, ಯಾವ ಥರ ಆ ಆ್ಯಪಲ್ಲಿ ಕಲಿಯೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಹಾಕಿರ್ತೀನಿ. ಸೊ ಯಾರ್ಯಾರು ನೋಡ್ತಿದ್ದೀರಾ MBA MCA ಸ್ಟೂಡೆಂಟ್ಸ್ ಹೋಗಿ, ಫಾರ್ ಎಕ್ಸಾಂಪಲ್ ನಿಮಗೆ MBA ಅಲ್ಲಿ ಫಿನಾನ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ಫಿನಾನ್ಸ್ ರಿಲೇಟೆಡ್ ವೀಡಿಯೋಸ್ ನೋಡಿ. ಆ್ಯಂಡ್ ಡೇಟಾ ಅನಾಲಿಸಿಸ್ ಕೋರ್ಸ್ ಅವ್ರ HR ಮಾರ್ಕೆಟಿಂಗ್ ಈ ಥರ ಏನಾದ್ರು ಕೋರ್ಸಸ್ ಅಂತ ಅಂದರೆ ಸ್ಪೆಷಲೈಸೇಷನ್ ಯಾರ್ಯಾರು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರ ಹೋಗಿ ನೀವು ಯಾವ ಸ್ಪೆಷಲೈಸೇಷನ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರ ಅದ್ರ ರಿಲೇಟೆಡ್ ವೀಡಿಯೋಸ್ ನೋಡಿ. ಇಲ್ಲ ಅಂತಂದರೆ ರಿಲೇಟೆಡ್ ಇವಾಗ AI ಅಂತಂದರೆ ತುಂಬ ಯೂಸ್ಫುಲ್ ಆಗಿದೆ. AI ಆಲ್ಮೋಸ್ಟ್ ಆಲ್ ಕಂಪನೀಸ್ ಕೇಳೋದು ಕೂಡ AI ಕೋರ್ಸ್ ಕಲ್ತಿದ್ದೀರಾ, AI ಬರುತ್ತಾ, MS ಬರುತ್ತಾ, MS Excel ಬರುತ್ತಾ, MS Excel ಅಡ್ವಾನ್ಸ್ ಬರುತ್ತಾ ಅಂತ ಕೇಳ್ತಾರೆ. ಸೊ MS Excel ತುಂಬ ಯೂಸ್ಫುಲ್. ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪನೀಸು ಕೂಡ MS Excel ಕೇಳ್ತಾರೆ. MS Excel ಅಡ್ವಾನ್ಸ್. ಆ್ಯಂಡ್ ಫಿನಾನ್ಸಲ್ಲಿ ನಿಮಗೆ ಯಾವ ಥರ GST ಫೈಲ್ ಮಾಡೋದು, ITR ಫೈಲ್ ಮಾಡೋದು, ನೀವು ಫಿನಾನ್ಸ್ ಫೀಲ್ಡ್ಗೆ ಹೋದರೆ ಸೊ ಈ ಥರ ಎಲ್ಲ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇನ್ನು 3 ಮಂತ್ಸ್ ದಯವಿಟ್ಟು ವೇಸ್ಟ್ ಮಾಡ್ಕೊಬೇಡಿ. ನೀವು ಕೆಲವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ. ಆ್ಯಂಡ್ ಆದರೆ ಕೆಲವೊಂದು CA ಫಾರ್ಮಲ್ಲಿ ಇಂಟರ್ನ್ಶಿಪ್ ಎಲ್ಲ ಕೊಡ್ತಾರೆ. ಸೊ 3 ಮಂತ್ಸ್ ಹೋಗಿ ಇಂಟರ್ನ್ಶಿಪ್ ಮಾಡಿ. ಸೊ ಅವಾಗ ನೀವು ಅಲ್ಲೇನಾದ್ರು ಸ್ವಲ್ಪನಾದರೂ ಕಲ್ತ್ಕೋತೀರಾ. ಪೇಯ್ಡ್ ಇಂಟರ್ನ್ಶಿಪ್ ಅಲ್ಲ, ಅನ್ಪೇಯ್ಡ್. ಆಲ್ಮೋಸ್ಟ್ ಎಲ್ಲರೂ ಅನ್ಪೇಯ್ಡ್ ಇಂಟರ್ನ್ಶಿಪ್ಪೇ ಕೊಡೋದು ಈಗ. ಸೊ ನೀವೇನಾದ್ರು ಫ್ರೀ ಇದ್ದರೆ ಅಲ್ಲಿ ಹೋಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.